ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವಾಗ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇಷ್ಟು ಯಾವತ್ತೂ ನಾವು ಹುಷಾರು ತಪ್ಪಿದ್ದೇ ಇಲ್ಲ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಪಾಪು ಕೂಡ ಲಾಸ್ಟಿಗೆ ಪಾಪಣಿ ಕೂಡ ಹುಷಾರು ತಪ್ಪಿಟ್ಲು 2 ಡೇಸಿಂದ. ಅವಳಿಗೂ ಹಾಸ್ಪಿಟಲ್ ಕರ್ಕೊಂಡೋಗಿ ಸಿರಪ್ ಎಲ್ಲ ಕೊಟ್ಟಮೇಲೆ ಈಗ ಶಿ ಈಸ್ ಆಲ್ ರೈಟ್. ಒಂದು ಸ್ವಲ್ಪ ಇನ್ನೊಂಚೂರು ಕೆಮ್ಮಿದ್ದಂಗಿದೆ ಅಷ್ಟೇ. ಸೊ ಆಮೇಲೆ ತುಂಬ ಜನ ನೀವು ನನಗೆ ಕೇಳ್ತಾ ಇರೋದು, ಪಾಪು ಬರ್ತಡೇ ಯಾವಾಗ, ಈ ಸತಿ ಬರ್ತಡೇ ಗ್ರ್ಯಾಂಡಾಗಿ ಮಾಡ್ತೀರಾ, ಏನು ಪ್ಲ್ಯಾನು, ಏನೂ ಹೇಳೇ ಇಲ್ಲ ನೀವು ಬರ್ತಡೇ ಹತ್ರ ಬಂದರು ಅಂತ ಕಮೆಂಟ್ ಸೆಕ್ಷನಲ್ಲಿ ಇದರಲ್ಲೆಲ್ಲ ಕಳಿಸ್ತಾ ಇದ್ರಿ. ಹಾಗೆ ತುಂಬ ಜನ ಸೊ ನೀವು ಈ ಥರ ಡ್ರೆಸ್ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ, ಶಿವಮೊಗ್ಗದಲ್ಲಿ ಈ ಥರ ಸಿಗುತ್ತೆ ಅಂತ 2-3 ಜನ ನನಗೆ ಇವಾಗ ಶಿವಮೊಗ್ಗದಲ್ಲಿ ಇನ್ಫ್ಲೂಯೆನ್ಸಸ್ ಎಲ್ಲ ಆಗಿದ್ರಲ್ಲ, ಅವ್ರದ್ದು ರೀಲ್ಸ್ ಕಳಿಸಿದ್ರಿ, ನೋಡಿ ಪಾಪು ಬರ್ತಡೆಗೆ ಈ ಥರ ಮಾಡಿಸ್ಬೋದು ನೀವು ಅಂತ. ಸೊ ತುಂಬ ಜನ ಕಳಿಸಿದ್ರಿ. ನಾನು ಎಲ್ಲೂ ಅದ್ರ ಬಗ್ಗೆ ಪಾಪು ಬರ್ತಡೇ ಬಗ್ಗೆ ಜಾಸ್ತಿ ಅಪ್ಡೇಟ್ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಮಾಡೋಣ ಅಂತ. ಸೊ ಪಾಪು ಬರ್ತಡೇ ಯಾವಾಗ ಅಂತ ಅಂದರೆ ಅವಳದು ಬರ್ತಡೇ ನಾಳೆ ಡಿಸೆಂಬರ್ 8. ಸೊ ಇವತ್ತು ಡಿಸೆಂಬರ್ 7. ನಾಳೆ ಬರ್ತಡೇ ಇದೆ, ಫಸ್ಟ್ ಇಯರ್ ಬರ್ತಡೇ. ಸೊ ಆಬ್ವಿಯಸ್ಲಿ ಇಟ್ಸ್ ಸ್ಪೆಷಲ್ ನಮಗೆ. ಸೊ ಅವಳು ಬರ್ತಡೇ ಅನ್ನೋದಕ್ಕಿಂತ ಸೊ ಅವತ್ತಿನ ದಿನ ಏನೇನೆಲ್ಲ ಆಗಿತ್ತು ಎಲ್ಲದನ್ನು ರೀಕಲೆಕ್ಟ್. ಇವತ್ತೂ ಕೂಡ ಬೆಳಗ್ಗೆ ಅದೇ ಹೇಳ್ತಿದ್ದೆ, ಇಲ್ಲಿಗೆ 1 ವರ್ಷದಲ್ಲಿ ಇನ್ನೂ ಹೊಟ್ಟೆಲಿದ್ಲು, ನೀಟೇಟಿದ್ಲು ಹೊಟ್ಟೆಲಿ, ಇವಾಗ ನೋಡಿ ಅವಾಗಲೇ ನಡೀತಿದ್ದಾಳೆ ಅದೆಲ್ಲ. ಸೊ ಮೆಮೊರೀಸ್ ಬರುತ್ತೆ. ನಾವು ಅವತ್ತು ಪಟ್ಟಿದ್ದಂಥ ಕಷ್ಟ, ಹೆದರಿಕೆ, ಖುಷಿ, ಮಿಕ್ಸ್ಡ್ ಫೀಲಿಂಗ್ಸ್ ಅದೆಲ್ಲದನ್ನೂ ನೆನಪಿಗೆ ಬರುವಂಥ ದಿನ ಅದು. ಸೊ ಫಸ್ಟ್ ಬರ್ತಡೇ. ಬಟ್ ಈ ಸಲ ನಾವು ಬರ್ತಡೇ ಏನು ಮಾಡ್ತಾ ಇಲ್ಲ. ಸೊ ಯಾಕೆ ಅಂತ ನೀವು ಕೇಳೋದಾದರೆ, ಇದು ಈ ಒಂದು ಕಮ್ಮಿಂಗ್ ಪಾಸ್ಟ್ 1 ಇಯರಲ್ಲಿ ಅಂದರೆ ಹಿಂದೆ 1 ವರ್ಷದಲ್ಲಿ ಸೊ ನನ್ನ ಸೀಮಂತನೂ ಚೆನ್ನಾಗಾಯಿತು, ಆಮೇಲೆ ನಾಮಕರಣನೂ ಚೆನ್ನಾಗಾಯಿತು. ಅಂದರೆ ಸ್ವಲ್ಪ ಹಾಲಲ್ಲೆಲ್ಲ ಇಟ್ಕೊಂಡು ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ತುಂಬ ಜನಕ್ಕೆಲ್ಲ ಕರೆದಿ ಮಾಡಿದ್ವಿ. ಸೊ ಕಂಟಿನ್ಯೂಸ್ ಆಗಿ ಒಂದು ವರ್ಷದ ಹಿಂದೆ ಎಲ್ಲ 2 ಫಂಕ್ಷನ್ನು ಚೆನ್ನಾಗಾಗಿರೋದ್ರಿಂದ ಮತ್ತು ಇವಾಗ ವರ್ಷದಲ್ಲೇ 3 ಫಂಕ್ಷನ್ ಗ್ರ್ಯಾಂಡಾಗಿ ಮಾಡ್ದಂಗೆ ಆಗಿಬಿಡುತ್ತೆ. ಸೊ ಇನ್ನೊಂದು ವರ್ಷ ಬಿಟ್ಟು ಮಾಡಿದ್ರೆ ಅವಾಗ ಎಲ್ಲರಿಗೂ ಕರೆದು ಮಾಡೋಕ್ಕೂ ಚೆನ್ನಾಗಿರುತ್ತೆ, ನಮಗೂ ಇನ್ನೊಂದು ಫಂಕ್ಷನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ನನಗೆ ಹಂಗೆ ಅನಿಸ್ತು. ಸೊ ಸಾಕು, ಇವಾಗ 2 ಫಂಕ್ಷನ್ ಚೆನ್ನಾಗಾಗಿದೆ, ಇವಾಗೂ ಇದೂ ಮತ್ತೆ ಗ್ರ್ಯಾಂಡಾಗಿ ಮಾಡಿ ಎಲ್ಲರಿಗೂ ಕರೆಯೋದು ಬೇಡ. ಈ ವರ್ಷ ಸಿಂಪಲಾಗಿ ನಾವೇ ಮನೇಲಿ ಸೆಲೆಬ್ರೇಟ್ ಮಾಡಿಕೊಂಡು ಮುಂದಿನ ವರ್ಷ ಬೇಕಾದರೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಹೆಂಗೆ ಅಂದರೆ ಇವಾಗ ನಾನೊಂದು ಚಿಕ್ಕ ಈವೆಂಟ್ ಮಾಡ್ತೀವಿ ಅಂದರೆ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು, ಎಲ್ಲರಿಗೂ ಕರಿಬೇಕು, ಒಬ್ರನ್ನ ಬಿಟ್ಟು ಒಬ್ರನ್ನ ಮಾಡೋಕ್ಕಾಗಲ್ಲ. ಸೊ ಒಂದು ಚಿಕ್ಕದಾಗಿ ಮಾಡ್ತೀವಿ ಅಂದರೂ ತುಂಬ ಜನ ಸೇರ್ತಾರೆ. ಸೊ ಅದಕ್ಕೋಸ್ಕರನೇ ಈ ಸಲ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಹೆಂಗಿದ್ರು ಚೆನ್ನಾಗಾಗಿದೆ 2 ಫಂಕ್ಷನ್ನು. ಸೊ ಮುಂದಿನ ವರ್ಷ ಮಾಡೋಣ, ಆವಾಗ ಒಂದು ಚೇಂಜ್ ಇರುತ್ತೆ. ಆವಾಗ ಅವಳು ದೊಡ್ಡವಳಾಗಿರ್ತಾಳೆ, ಆವಾಗ ಅವಳಿಗೂ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ, ಎಲ್ಲರಿಗೂ ಇನ್ನೊಂದ್ಸಲ ಅವಳಿಗೆ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಆ ರೀತಿ ನಾವು ಡಿಸೈಡ್ ಮಾಡಿದ್ವಿ. ಅದಕ್ಕೋಸ್ಕರನೇ ಮಾಡ್ತಿಲ್ಲ ಈ ಸಲ ಅಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಆಮೇಲೆ ಅದಕ್ಕೆ ಇವಾಗ ಏನು ನಾವು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಅಲ್ಲ. ಸೊ ನಾನೇ ಮನೇಲಿ ಸಿಂಪಲಾಗಿ ನಾನೇ ಡೆಕೋರೇಷನ್ ಮಾಡಬೇಕಂತ ಈ ಸಲ ಯಾಕೋ ತುಂಬ ಆಸೆ ಆಗಿಬಿಟ್ಟಿದೆ, ನಾನೇ ಕೈಯಾರೆ ಮಾಡಬೇಕು ಅಂತ. ಯಾಕೆಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಯಾರದೇ ಬರ್ತಡೇ ಆದರೂ ನಾನೇ ಡೆಕೋರೇಷನ್ ಮಾಡ್ತಾಯಿದ್ದೆ. ಸೊ ಈ ಸತಿ ನನ್ನ ಮಗಳದ್ದು ಫಸ್ಟ್ ಬರ್ತಡೇ ನಾನು ಮಾಡಬೇಕು ಅನ್ನೋ ಆಸೆ ಇದೆ. ಸೊ ನಾನು ಅದಕ್ಕೆ ನನ್ನ ಕಸಿನ್ಗೂ ಬರೋಕ್ಕೆ ಹೇಳಿದ್ದೀನಿ. ನಾನು ಅವಳು ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕು. ನಾಳೆ ಇದಕ್ಕೆ ಬಲೂನ್ಸು ಆಮೇಲೆ ಬರ್ತಡೇಗೆಲ್ಲ ಐಟಮ್ಸ್ ತರಬೇಕು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದು ನಿಮಗೆ ಪ್ರಾಬಬ್ಲಿ ನಾಳೆ ವ್ಲಾಗಲ್ಲಿ, ನಾಳೆ ಬರಲ್ಲ ವ್ಲಾಗು, ಮೇ ಬಿ ಮಂಡೇ ವ್ಲಾಗಲ್ಲಿ ನಿಮಗೆ ಬರುತ್ತೆ. ಸೊ ಅದ್ರ ಜೊತೆಗೆ ಬರ್ತಡೇ ಗ್ರ್ಯಾಂಡಾಗಿ ಆಗ್ತಿಲ್ಲ ಅಂತ ಸೊ ನಾವು ಅಂದ್ಕೊಂಡ್ವಿ ಇದೇ ಒಳ್ಳೆ ಟೈಮು, ನಾವು ಒಂದು ಒಳ್ಳೆ ವೆಕೇಷನಿಗೆ ಹೋಗಿ ಬರೋಣ ಅಂತ. ಸೊ ವರ್ಷ ಪೂರ್ತಿ ಅಂದರೆ ನಮಗೆಲ್ಲ ನಿದ್ದೆ ಸರಿ ಇರಲ್ಲ, ಬರೀ ಅದೇ ಗುಂಗಲ್ಲಿ ಇರ್ತೀವಿ. ಇವಾಗೇನು ವೆಕೇಷನಿಗೆ ಹೊರಗೆ ಹೋಗಿದ ತಕ್ಷಣ ಮಕ್ಕಳನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಬಿಟ್ಟು ನಮ್ಮ ಪಾಡಿಗೆ ನಾವು ಇರೋಕ್ಕಾಗಲ್ಲ. ಅಲ್ಲೋಗು ಪೇರೆಂಟ್ ಡ್ಯೂಟಿ ಮಾಡಲೇಬೇಕು ನಾವು. ಸೊ ಎಲ್ಲಿ ಹೋದ್ರೂ ಬಟ್ ಒಂದು ಚೇಂಜಸ್ ಇರುತ್ತೆ. ಎಲ್ಲೂ ಹೋಗಿಲ್ಲ, ಬರ್ತಡೇಗೆ ಹೋಗಿದ್ವಿ ಅನ್ನೋ ನೆನಪಿರುತ್ತೆ ಅಂತ ಎಲ್ಲರೂ ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿ. ಸೊ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ವೆಕೇಷನಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಒಂದು 2 ಡೇಸ್ ಅಂದ್ಕೊಳ್ಳಿ ಅಷ್ಟೇ. ಸೊ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ, ಅಲ್ಲಿಂದೆಲ್ಲ ವ್ಲಾಗ್ಸ್ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಬೇಗ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಸೊ ಒಳ್ಳೆ ಪ್ರಾಪರ್ಟಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಪಾಪು ಬರ್ತಡೇ ಎಲ್ಲ ಆಗಲಿ, ನೆಕ್ಸ್ಟ್ ಇನ್ನೊಂದು 3 ಡೇಸಲ್ಲಿ ನಾವು ಹೊರಡ್ತೀವಿ
ನೆಕ್ಸ್ಟ್ ವೀಕಲ್ಲಿ. ಸೊ ಓಕೆನಾ. ಸೊ ನಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿರಿ, ಅದ್ರ ಬಗ್ಗೆ ಎಲ್ಲ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಪಾಪುದು ಬರ್ತಡೇದು ಅಪ್ಡೇಟ್ ಕೊಟ್ಟೆ ಅಂತ ಅನ್ಕೋತೀನಿ. ಸೊ ಬನ್ನಿ ಇವಾಗ ಗಾಂಧಿ ಬಜಾರಿಗೆ ಹೋಗಬೇಕು. ಗಾಂಧಿ ಬಜಾರಿಗೆ ಹೋಗಿ ಅವಳಿಗೆ ಪರ್ಟಿಕ್ಯುಲರ್ ಇದೇ ಡ್ರೆಸ್ಸು ಅಂತ ಏನೋ ತೊಗೊಂಡಿಲ್ಲ ನಾನು ಈ ಸಲ. ಸೊ ಅವಳಿಗೆ ತುಂಬ ಫ್ರಾಕ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಫ್ರಾಕ್ಸು ಇತ್ತು. ಸೊ ಯೂಸ್ ಮಾಡದೇ ಇರೋದು ಅದೊಂದು ಇದೆ. ಮತ್ತು ಅವಳಿಗೆ ನಾರ್ಮಲ್ ಕಾಟನ್ ಡ್ರೆಸ್ಸು, ಕಾಟನ್ ಫ್ರಾಕ್ಸ್ಗಳು ಮಾತ್ರ ಹೊಸದು ತೊಗೊಂಬರ್ಬೇಕು. ಬರ್ತಡೆಗೆ ಅಂದರೆ ಹೊಸದು ಹಾಕಬೇಕಲ್ವ. ಸೊ ಅದಕ್ಕೆ ಹೊಸದು ತೊಗೊಂಬರೋಣ ಅಂತ ಅದನ್ನೂ ಒಂದು ಪ್ಲ್ಯಾನ್ ಇದೆ. ಸೊ ಬನ್ನಿ ಹೋಗೋಣ. ನನಗೂ ಇನ್ನೂ ಏನು ಗೊತ್ತಿಲ್ಲ, ಬ್ಲ್ಯಾಂಕಾಗಿ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೋ ಆ ಕಾಂಬಿನೇಷನ್ ಬಲ್ಸ್ನ ತರ್ತೀನಿ. ಓಕೆನಾ. ಪ್ರಿಪ್ರೇಷನ್ ಆ್ಯಂಡ್ ಪಾಪು ಬರ್ತಡೇ ಹೇಗಾಯಿತು ಅಂತ ನಿಮಗೆ ನೆಕ್ಸ್ಟ್ ಮಂಡೇ ಇಲ್ಲ ಟ್ಯೂಸ್ಡೇ ವ್ಲಾಗಲ್ಲಿ ಬರುತ್ತೆ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆನಾ. ಇಲ್ಲಿ ಬೆಳಗ್ಗೆ ದೀಪುಗೆ ಒಂದು ಟೂರ್ನಮೆಂಟ್ ಇತ್ತು. ಅಂದರೆ ಮಕ್ಕಳು ಟೂರ್ನಮೆಂಟ್ ಮಾಡ್ತಾರಲ್ಲ, ಪ್ರತಿ 3 to 4 months ಟೂರ್ನಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಟ್ರೋಫೀಸ್ ಎಲ್ಲ ತರಿಸಿದ್ವಿ. ಅದನ್ನು ಇಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿಕೊಂಡು. ಸೊ ಬೇಸಲ್ಲಿ ಪಾಪನೂ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಅಂದರೆ ನಾವೇ ಟ್ರೋಫೀಸ್ ತೊಗೊಂಬರ್ತೀವಿ, ಅದನ್ನೆಲ್ಲ ಇದು ಮಾಡಿ. ಅಂದರೆ ದೀಪುನೇ ಆರ್ಗನೈಸ್ ಮಾಡೋದ್ರಿಂದ ಸೊ ಎಲ್ಲ ನಾವೇ ಮಾಡ್ತೀವಿ. ನನ್ನ ಕೈಲೆಲ್ಲ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ ದೀಪುಗೆ. ಯಾಕೆಂದರೆ ತುಂಬ ಜನ ಸೇರಿ ಮಾಡೋವಂಥ ಇದಲ್ವಾ, ಒಬ್ಬರಿಗೆ ಕಷ್ಟ ಆಗುತ್ತೆ ಅಂತ. ಇಲ್ಲಿ ಪಾಪುಗೆಲ್ಲ ಟ್ರೋಫೀಸ್ ಇಟ್ಬಿಟ್ಟು ಫೋಟೋಸ್ನ ತೆಗಿತಾ ಇದ್ವಿ, ಚೆನ್ನಾಗಿರುತ್ತೆ ಅಂತ. ಸೊ ಅವಳಿಗೆ ನಾನು ಬೆಳಗ್ಗೆಗೆ ಎಗ್ ಕೊಟ್ಟಿದ್ದೆ. ಸೊ ಇದು ಒಂದೊಂದ್ಸಲ ಟೈಮ್ ಇಲ್ದಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೂರು ಹಾಕಬೇಕು, ಬರೀ ಎಗ್ ವೈಟ್ನ ಮಾತ್ರ ಹಾಕಿ ಸ್ಕ್ರ್ಯಾಂಬಲ್ಡ್ ಎಗ್ ಅಂತಾರಲ್ವ, ಸೊ ಆ ರೀತಿ ಮಾಡಿಕೊಟ್ಟಿದ್ದೀನಿ. ಅವಳಿಗೆ ಇಷ್ಟ ಆಗುತ್ತೆ. ಸೊ ಈಗ ಸ್ಪೂನ್ ಇಟ್ಕೊಂಡು ತಿನ್ನಬೇಕು ನಾನು ಅಂತ ಎಲ್ಲ ಕಲ್ತ್ಕೊಂಡಿದ್ದಾಳೆ. ಆ ಥರ ತಿನ್ನಬೇಕು ಅಂತ ಟ್ರೈ ಮಾಡ್ತಾಳೆ. ಸೊ ಒನ್ ಡೇ ಬಿಟ್ಟು ಒನ್ ಡೇ ನಾನು ಎಗ್ನ ಕೊಡ್ತೀನಿ ಅವಳಿಗೆ. ಆಮೇಲೆ ನಾವು ಟೂರ್ನಮೆಂಟ್ ನಡೆಯುತ್ತಲ್ಲ ಅಲ್ಲಿಗೆ ಬಂದ್ವಿ. ಸೊ ದೀಪು ಬೇಗನೆ ಹೋಗಿದ್ರು. ನಾನು, ಪಾಪು ಮತ್ತು ನಮ್ಮಪ್ಪ ಸ್ವಲ್ಪ ಲೇಟಾಗಿ ಹೋದ್ವಿ. ಸೊ ನಾವು ಬೇಗ ಹೋಗಿ ಏನು ಮಾಡೋದಿಲ್ಲ ಅಂತ. ಸೊ ಇದು ಇಲ್ಲಿ ಜಿಮ್ ಏರಿಯಾ ಇದು. ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಕಡೆ ಇರೋದಿಲ್ಲ ಅವಳು. ಸೊ ನಾನು ನಡಿಬೇಕು, ಅಲ್ಲೋಗಬೇಕು, ಇಲ್ಲೋಗಬೇಕು ಅನ್ನೋದನ್ನೇ ಮಾಡ್ತಾ ಇರ್ತಾಳೆ. ಹಂಗೆ ನೀವೆಲ್ಲ ತುಂಬ ಜನ ನಮ್ಮ ಪಾಪು ಇನ್ನು ಇವಾಗ ನಿಂತ್ಕೊಳ್ಳೋದು ಕಲಿತಿದ್ದಾನೆ, ಏನೂ ತೊಂದರೆ ಇಲ್ವಾ, ತುಂಬ ಜನ ನಾನು ಅದನ್ನೇ ಹೇಳೋದು. ಸೊ ನಂಗೆ ಒಂದೊಂದ್ಸತಿ ನಮ್ಮ ಪಾಪು ಬೇಗ ನಡೆದ್ಲು ಅಂತ ಹೇಳೋಕ್ಕೆ ಒಂಥರ ಇದನ್ಸುತ್ತೆ, ನೀವೆಲ್ಲ ಕಂಪೇರ್ ಮಾಡ್ಕೋತೀರಾ ಅಂತ. ಸೊ ಕಂಪೇರ್ ಮಾಡ್ಕೋಬೇಡಿ, ಆರಾಮಾಗಿ ನಡೀಲಿ ಆಯಿತಾ. ಆರಾಮಾಗಿ 1.5 ವರ್ಷ ತನಕ ಟೈಮ್ ಇರುತ್ತೆ, ಆರಾಮಾಗಿ ನಡೀಲಿ. ಯಾಕೆ ನೀವು ಅರ್ಜೆಂಟ್ ಅವ್ರ ಪಾಪು ಹಿಂಗೆ ನಡೆದ್ಬಿಡ್ತಂದ್ರೆ ನಮ್ಮ ಪಾಪು ನಡಿಬೇಕು ಅಂತ ಅನ್ನೋದನ್ನು ಬಿಟ್ಬಿಡಿ. ಸೊ ಆರಾಮಾಗಿ ನಡೀಲಿ. ನಿಮಗೆ ಡಾಕ್ಟ್ರು ಒನ್ಸ್ ಹೇಳೋ ತನಕ ಪಾಪುಗೇನೋ ತೊಂದರೆ ಇದೆ, ಈ ಮೈಲ್ಸ್ಟೋನ್ ರೀಚ್ ಆಗ್ತಾಯಿಲ್ಲ ಅನ್ನೋ ತನಕನೂ ಪಾಪು ನಾರ್ಮಲ್ ಆಯಿತಾ. ಅದನ್ನು ಬಿಟ್ಟು ನಮ್ಮ ಪಾಪು ಇನ್ನೂ ಸ್ಲೋ ಇದೆ, ಆ್ಯಕ್ಟಿವ್ ಇಲ್ಲ ಏನೋ ಆ ಥರ ಎಲ್ಲ ಅಂದ್ಕೋಬೇಡಿ. ಸೊ ಒಂದೊಂದು ಮಕ್ಕಳು ಕಲಿಯೋದು ನಿಧಾನ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ತೊಂದರೆ ಇಲ್ಲ. ಎಲ್ಲರೂ ನಿಂತ್ಕೊಳ್ಳೇಬೇಕು, ನಡಿಲೇಬೇಕು. ಸೊ ನಿಮಗೆ ಆರಾಮು, ಅವ್ರು ಇನ್ನೂ ನಡೀತಿಲ್ಲ ಅಂದರೆ ಆರಾಮಾಗಿರ್ಬೋದು, ಇಲ್ಲ ಅಂದರೆ ಸಿಕ್ಕಾಬಟ್ಟೆ ತರಲೆ ಆಗಿಬಿಡ್ತಾರೆ. ಸೊ ಇಲ್ಲಿ ಹೊರಗಡೆ ಆಟಾಡ್ಸೋಕೆ ಕರ್ಕೊಂಬಂದ್ವಿ. ಸೊ ಇದೇ ಪ್ರಾಪರ್ಟಿಯಲ್ಲಿ ಪಾಪು ಬರ್ತಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಸ್ಟೇಜ್ ಇದೆ ಮತ್ತು ಲಾನ್ ಇದೆ. ಸೊ ಇದು ಇವಾಗ ಫಂಕ್ಷನ್ ಸೀಸನ್ ಇರೋದ್ರಿಂದ ದಿನಾ ಫಂಕ್ಷನ್ಸ್ ಇರುತ್ತೆ ಆಲ್ಮೋಸ್ಟು. ಸೊ ಇಲ್ಲೇ ದೀಪು ಕೋಚಿಂಗ್ ಮಾಡೋದು. ಸೊ ಆಮೇಲೆ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಂತಲೇ ಸ್ಪೆಷಲಿ ಮಾಡಿರೋದ್ರಿಂದ ತುಂಬ ಲೋ ಬಜೆಟಲ್ಲಿ ಒಂದು ಫಂಕ್ಷನ್ ಮಾಡ್ಬೋದು. ತುಂಬ ಅಂದರೆ ತುಂಬ ಲೋ ಬಜೆಟಲ್ಲಿ ಮಾಡ್ಬೋದು ಮತ್ತು ಚೆನ್ನಾಗಿ ಮಾಡ್ಬೋದು. ಸೊ ಆ ಥರ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ಈ ಪ್ರಾಪರ್ಟಿನ ಅವ್ರು ಮಾಡಿರೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಟೇಜ್ ಮೇಲೆ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿ ನೈಟ್ ಟೈಮ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಸೊ ಹಂಗೆ ಅಂದ್ಕೊಂಡ್ವಿ. ನಾವು ಮಾಡಿದರೆ ಮೇ ಬಿ ಇಲ್ಲೇ ಮಾಡ್ತಿದ್ವಿ, ಯಾಕೆಂದರೆ ನಮಗೆ ಜನನೂ ಜಾಸ್ತಿ ಸೇರೋರು, ಚೆನ್ನಾಗೂ ಇರೋದು, ಆಮೇಲೆ ಸೊ ಖರ್ಚು ಕಮ್ಮಿ ಬರೋದು ನಮಗೆ ಇಲ್ಲಿ. ಸೊ ಈ ರೀತಿ ಆಗ್ತಿತ್ತು. ಸೊ ಎಂಪ್ಲಾಯೀಸ್ ಬಿಟ್ಟು ಬೇರೆಯವರು ಕೂಡ ಮಾಡ್ಕೋಬೋದು ಇಲ್ಲಿ, ಬಟ್ ಅವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ರೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಥರ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ನಿಮಗೆ ಅದ್ರದ್ದು ಲೊಕೇಶನ್ನಿಂದ ಡೀಟೇಲ್ಸ್ ಕಳಿಸ್ತೀನಿ, ನೀವು ಅವ್ರ ಹತ್ರನೇ ಮಾತಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಬರ್ತ್ಡೇಸ್ ಆ್ಯನಿವರ್ಸರೀಸ್ ಎಲ್ಲ ಮಾಡೋಕ್ಕೆ. ಸೊ ಬನ್ನಿ ಇವಾಗ ಒಳಗೆ ಹೋಗೋಣ. ಇಲ್ಲಿ ದೀಪು ಆಲ್ರೆಡಿ ಮಾಡ್ತಾಯಿದ್ರು. ನಾನು ಹೋದಾಗ ಆಲ್ಮೋಸ್ಟ್ ಫೈನಲ್ಸ್ ತನಕ ಬಂದಿತ್ತು. ಸೊ ನಾನು ಇಲ್ಲಿ ವಿಡಿಯೋ ಬರೀ ಪ್ರೈಸಿಂಗ್ ಕೊಡಬೇಕಾದ್ರೆ ಮಾಡ್ತಾಯಿದ್ದೀನಿ. ಐ ಫೀಲ್ ಸೋ ಪ್ರೌಡ್ ದೀಪು ಮೇಲೆ. ಸೊ ಯಾಕೆ ಅಂತ ಅಂದರೆ
ಅವರು ಡೈಲಿ ಬೆಳಗ್ಗೆ 4:15ಗೆ ಎದ್ದೇಳ್ತಾರೆ. 4:15ಗೆ ಎದ್ದು ಯೂಸ್ ಟು ಗೋ ಆ್ಯಂಡ್ ಕೋಚಿಂಗ್ ಮಾಡ್ತಾರೆ. 4:15ಯಿಂದ ಮನೆಗೆ ಬರೋದು ಆಲ್ಮೋಸ್ಟ್ 7:30 8 ಅಲ್ಲಿ ತನಕ ಕೋಚಿಂಗ್ ಮಾಡ್ತಾರೆ. ಸೊ ಅವ್ರಿಗೆ ತುಂಬ ಇಷ್ಟ ಕೋಚಿಂಗ್ ಮಾಡೋದಂದರೆ ತುಂಬ ಇಷ್ಟ. ಅವ್ರು ತುಂಬ ಇಷ್ಟ. ನಾನು ಅದೇ ಕೇಳ್ತೀನಿ, ಕಷ್ಟ ಆಗಲ್ವಾ ನಿಮಗೆ 4:15ಗೆ ಎದ್ದು ಮಾಡೋ ಅಂಥ ಪರಿಸ್ಥಿತಿ ಇದೆಯಾ, ನಮಗೆ ಬೇಕಾ ಅಂತ ತುಂಬ ಸತಿ ಹೇಳ್ತೀನಿ ಅವರಿಗೆ. ಬಟ್ ಅವರು ಇಲ್ಲ, ನಾನು ಇಷ್ಟಪಟ್ಟು ಮಾಡ್ತಿರೋದಕ್ಕೆ ನನಗೇನು ಬೇಜಾರಿಲ್ಲ, ನನಗೆ ತುಂಬ ಇಷ್ಟ ಇದೆ, ಇನ್ನು 3:15ಗೆ ಎದ್ದು ಹೋಗು ಅಂದರೂ ಹೋಗ್ತೀನಿ ನಾನು. ಸೊ ನೋಡಿ ಅವ್ರ ಮಕ್ಕಳು ಎಲ್ಲ ಪ್ರೈಸ್ ತೊಗೊಂಡು ನಿಂತ್ಕೊಂಡಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ ದೀಪುಗೆ ಈ ಥರ ನೋಡೋದಕ್ಕೆ. ಸೊ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದು ಮಾತಾಡಿಸ್ತಾ ಇರ್ತಾರೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಅದನ್ನೆಲ್ಲ ನಾನು ಒಂದು ಸೈಡಲ್ಲಿ ನಿಂತ್ಕೊಂಡು ತುಂಬ ಅಬ್ಸರ್ವ್ ಮಾಡಿ ತುಂಬ ನೋಡ್ತಾ ಇರ್ತೀನಿ. ತುಂಬ ಖುಷಿ ಆಗುತ್ತೆ ನನಗೆ. ಈಸ್ ವರ್ಕಿಂಗ್ ಸೋ ಹಾರ್ಡ್ ಅಂತಲೇ ಹೇಳ್ಬೋದು. ಸೊ ಖುಷಿ ಆಗುತ್ತೆ. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 9 ಗಂಟೆ ಆಗಿಬಿಟ್ಟಿತ್ತು ಟೈಮು. ಸೊ ಇವಳು ಎಷ್ಟು ತಲಾಟೆ ಆಗಿದ್ದಾಳೆ ಅಂದರೆ ಗೈಸ್ ನೋಡಿ, ಇವಾಗ ಒಂದು ಕಡೆ ಕುತ್ಕೊಳ್ಳಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಅಲ್ಲೂ ನಡೀತಾ ಇದ್ಲು, ಇಲ್ಲೂ ನಡೀತಾಳೆ. ಇವಾಗ ಕುತ್ಕೊಂಡು ಅಂಬೆಗಾಲು ಹಾಕೊಂಡು ಹೋಗ್ಬೇಕಾದ್ರೆ ಏನೋ ಒಂಥರ ಚೆನ್ನಾಗಿತ್ತು ಅನಿಸ್ತು. ಸೊ ಈಗಂತೂ ಇಲ್ಲ ಅವಳಿಗೆ ಸ್ಲಿಪ್ಪರ್ ತೊಗೊಂಬಂದಿದ್ವಿ ನಡೀತಾಳಲ್ಲ ಅಂತ. ಸೊ ನಾನು ಅದು ಚೆನ್ನಾಗಿತ್ತು ಅಂತ ಒಂದು ಎತ್ಕೊಂಡು ಬಂದುಬಿಟ್ಟೆ ಆಯಿತಾ. ಅದು ಕ್ರಾಕ್ಸ್ ಥರ ಇದೆ, ಬಟ್ ಅದು ಅವಳಿಗೆ ನಡೆಯೋಕ್ಕಾಗಲ್ಲ. ಬಟ್ ಸೈಜ್ ಕರೆಕ್ಟಾಗಿದೆ, ಅದು ಫ್ಲ್ಯಾಟಾಗಿಲ್ಲ. ಮಕ್ಕಳಿಗೆ ಇವಾಗ ಸ್ಟಾರ್ಟಿಂಗ್ ಕೊಡಬೇಕಂದ್ರೆ ಫ್ಲ್ಯಾಟಾಗಿರೋದು ಕೊಟ್ಟರೆ ಒಳ್ಳೆಯದು. ಸೊ ನೋಡಿ ಅವಳೇ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ, ಎಲ್ಲ ಗೊತ್ತಾಗುತ್ತೆ. ಆಮೇಲೆ ನೈಟ್ ಅವಳು ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ, ಸ್ನಾನ ಮಾಡಿದೆ ಮಲ್ಕೊಳ್ಳಲ್ಲ ನಾನು ಶಪಥ ಮಾಡ್ಬಿಟ್ಟಿಯಾಳೆ. ಸೊ ನೋಡಿ ಬ್ರಷ್ ಕೊಟ್ಟರೆ ಬ್ರಷ್ ಮಾಡ್ತಾಳೆ, ನಾನು ಬ್ರಷ್ ಮಾಡಬೇಕು ಅಂತ. ಅಂದರೆ ಅವಳ ಬ್ರಷ್ ಅಲ್ಲ, ಅದು ಆಟ ಆಡೋಕ್ಕೆ ಕೊಟ್ಟಿರೋದು. ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ಇವಾಗ ಸ್ಟಿಕ್ಕರ್ ಕೊಟ್ಟರೆ ಸ್ಟಿಕ್ಕರ್ನ ತೆಗೆದ್ಬಿಟ್ಟು ಹಣೆ ಮೇಲೆ ಇಟ್ಕೊಳ್ಳೋ ಥರ ಮಾಡ್ತಾಳೆ. ಬ್ರಷ್ ಕೊಟ್ಟರೆ ಬ್ರಷ್ ಮಾಡ್ತಾಳೆ. ಆಮೇಲೆ ದೇವ್ರ ಫೋಟೋ ನೋಡಿದ್ರೆ ನಮಸ್ಕಾರ ಮಾಡ್ತಾಳೆ. ಯಾರಾದರೂ ಹೊರಗೆ ಹೋಗ್ಬೇಕಾದ್ರೆ ಬಾಯ್ ಮಾಡ್ತಾಳೆ. ಎಲ್ಲದೂ ಮಾಡ್ತಾಳೆ ಅವಳು. ಸೊ ತುಂಬ ಚೂಟಿ ಆಗಿಬಿಟ್ಟಿದ್ದಾಳೆ ಈಗಂತೂ. ಆಮೇಲೆ ಬೆಳಗ್ಗೆ ಪಾಪುದು ಸೈಕಲ್ ಬಂದಿತ್ತು. 1 ಡೇಲೇ ಡೆಲಿವರಿ ಮಾಡಿದ್ರು, ಮೇ ಬಿ ಪ್ರೈಮ್ ಇರೋದ್ರಿಂದ ಅನಿಸುತ್ತೆ. ಇದು ಪಾಪುಗೆ ನಾನು ಅಮೆಝಾನಿಂದ ಆರ್ಡರ್ ಮಾಡಿರೋದು ಬರ್ತ್ಡೇಗೆ ಅಂತ. ಇವತ್ತು ಬೆಳಗ್ಗೆ ಬಂತು, ಅದನ್ನೇ ಓಪನ್ ಮಾಡ್ತಿದ್ದಾರೆ ದೀಪು. ಇಲ್ಲಿ ಓಪನ್ ಮಾಡಿ ನಾವು ಅದನ್ನೆಲ್ಲ ಅಸೆಂಬ್ಲಿ ಮಾಡಿ ನೋಡೋಣ ಅಂತ. ಯಾಕೆ ಅಂದರೆ ಏನಾದ್ರು ಡ್ಯಾಮೇಜ್ ಇತ್ತು ಅಂದರೆ ವಾಪಸ್ ಮಾಡಿಬಿಡೋಣ ಅಂತ. ಇಷ್ಟು ಪೀರಿಯಡ್ ಅಂತ ಇರುತ್ತೆ. ಸೊ ಅದಕ್ಕೆ ಇದೆಲ್ಲ ಸ್ವಲ್ಪ ಇದು ಎಷ್ಟಾಯಿತು ಗೊತ್ತಾ, ಕಾಸ್ಟ್ ಅರೌಂಡ್ 1700 ರುಪೀಸ್ ಆಯಿತು. ಸೊ ಈ ಕಾಸ್ಟ್ಗೆ ಈ ಸೈಕಲ್ ಸಿಕ್ಕಿದ್ದು ತುಂಬ ಚೆನ್ನಾಗಿದೆ. ಸೇಮ್ ಟು ಸೇಮ್ ಸೈಕಲ್ಲು ನಾವು ಮೊನ್ನೆ ಹೋದಾಗ ಅಂದರೆ ನೋಡಿದ್ವಿ ಅಲ್ಲಿ ಶಾಪಲ್ಲಿ. ಅವರು 3000 ರುಪೀಸ್ ಹೇಳಿದ್ರು. 2700 ಸಮಥಿಂಗ್ ಆಗುತ್ತೆ, ಅದು ಬೆಲ್ಲುಗಿಲ್ಲು ಅದು ಇದು ಎಲ್ಲ ಸೇರಿ 3000 ರುಪೀಸ್ ಆಗುತ್ತೆ ಸರ್ ಅಂತ ಹೇಳಿದ್ರು. ಸೊ ಅದನ್ನೇ ನಾನು ಇದರಲ್ಲಿ ನೋಡಿದೆ, ಆನ್ಲೈನಲ್ಲಿ ತುಂಬಾ ಕಮ್ಮಿ ಇತ್ತು. 1700ಗೆ ನಮಗೆ ಇದು ಸಿಕ್ತು. ತುಂಬ ಚೆನ್ನಾಗಿದೆ, ಗೇಜ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಈ ಥರ ಸ್ವಲ್ಪ ಅಸೆಂಬ್ಲಿ ಮಾಡೋದು ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ವೀಡಿಯೋ ಕೊಟ್ಟಿರ್ತಾರೆ ಅವರು ಹೇಗೆ ಮಾಡೋದು ಅಂತ. ಆನ್ಲೈನಲ್ಲೇ ವೀಡಿಯೋ ಇರುತ್ತೆ, ಅಂದರೆ ಇದರಲ್ಲೇ ಅಮೆಝಾನಲ್ಲೇ. ಅದನ್ನು ನೋಡ್ಕೊಂಡು ಸ್ವಲ್ಪ ಮಾಡಬೇಕಷ್ಟೆ. ಸೊ ಇದು ನಾವು ಮೈಸೂರಿಗೆ ಹೋದಾಗ ದೀಪು ಅಣ್ಣನ ಮನೇಲಿ ಇದನ್ನು ಡ್ಯಾಡಿ ನಮ್ಮಪ್ಪ ನೋಡಿಬಿಟ್ಟಿದ್ರು. ಅದು ನೋಡಿದಾಗಿಲ್ಲ. ಸೊ ಇದು ಪಾಪುಗೆ ತರಿಸ್ತೀನಿ ಪಾಪುಗೆ ನಾನು ಬರ್ತಡೇ ಕೊಡಿಸ್ತೀನಿ ಅಂತ ಹೇಳ್ತಾನೆ ಇದ್ದರು. ಸೊ ಅದಕ್ಕೆ ಇದನ್ನು ಫೈನಲಿ ತರಿಸಿದ್ವಿ. ತುಂಬ ಚೆನ್ನಾಗಿದೆ, ಅವಳು ಇಷ್ಟಪಡ್ತಾ ಇದ್ದಾಳೆ ಈ ಸೈಕಲಲ್ಲಿ. ಸೊ ಅದು ನೋಡಿ, ನಾವು ಸ್ಟ್ರೋಲರ್ ತೊಗೊಂಡ್ವಲ್ಲ, ಅದು ಬಟ್ಟೆ ಇಡೋಕ್ಕೆ ಇಟ್ಬಿಟ್ಟಿದ್ದೀವಿ ಅಲ್ಲಿ. ಸೊ ವೇಸ್ಟಾಗಿ ಬಿದ್ದಿದೆ ಅದು ಸೈಡಲ್ಲಿ. ಸೊ ಅದ್ರಲ್ಲಿ ಕೂರೋದೇ ಇಲ್ಲ ಅವಳೀಗ. ಸುಮ್ಮನೆ ಅದು ವೇಸ್ಟ್ ಅನ್ನಿಸ್ತು ನಾವು ತೊಗೊಂಡು. ಸೊ ಇದನ್ನು ಇಷ್ಟಪಡ್ತಾಳೆ ಇವಾಗ. ಸೊ ಇದನ್ನು ಯಾವಾಗ ಮತ್ತೆ ಮೂಲೆಗೆ ಹಾಕ್ತೀವೋ ಗೊತ್ತಿಲ್ಲ. ಅದಕ್ಕೆ ನಾನು ಕಮ್ಮಿದೆ ನೋಡಿ ತೊಗೊಂಡಿದ್ದು. ಬಟ್ ಕಮ್ಮಿದಂತ ಅಲ್ಲ, 1700 ರುಪೀಸ್ಗೆ ಈ ಒಂದು ಸೈಕಲ್ ನಿಜವಾಗ್ಲೂ ವರ್ತಿದೆ. ಸೊ ಫುಲ್ ಪೇರೆಂಟಲ್ ಕಂಟ್ರೋಲ್ ಇರುತ್ತೆ ಆಯಿತಾ. ನೋಡಿ ಅಲ್ಲಿ ದೀಪು ಕಂಟ್ರೋಲ್ ಮಾಡ್ತೀರಲ್ಲ, ಹಿಂಗೆ ತಿರುಗಿಸೋದು ಮಾಡೋದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಹೇಗೆ ಬೇಕೋ ನಾವು ಹಾಗೆ ಸೈಕಲ್ನ ತಿರುಗಿಸ್ಕೋಬೋದು, ಅವರೇ ಹ್ಯಾಂಡಲ್ನ ಮಾಡೋದಲ್ಲ, ನಮ್ಮ ಪೇರೆಂಟಲ್ ಕಂಟ್ರೋಲ್ ಇರುತ್ತೆ. ಸೊ ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ.